ಸರ್ಕಾರಿ ಕಟ್ಟಡವನ್ನ ಸಾರ್ವಜನಿಕ ವ್ಯವಸ್ಥೆಗಿರುವ ಕಟ್ಟಡದಲ್ಲಿ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಯಾವುದೇ ಸೈದ್ಧಾಂತಿಕ ಬದ್ಧತೆ ಇಲ್ಲದಂತ ಕಾಂಗ್ರೆಸ್ ಪಕ್ಷ ಕಾನೂನು ಬಾಹಿರವಾದಂಥ ಎಲ್ಲ ಚಟುವಟಿಕೆಗಳಿಗೆ ಅನುವು ಮಾಡಿಕೊಡ್ಲಿಕ್ಕೆ ಆರಂಭ ಮಾಡಿದ್ದನ್ನು ವಿರೋಧಿಸಿ ನಾವಿವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಒಂದು ಕಡೆಯಲ್ಲಿ ಕಾಂಗ್ರೆಸ್ SDPI ಅನ್ನು ನಿಷೇಧಿಸಬೇಕು, SDPI ಅನ್ನು ಬ್ಯಾನ್ ಮಾಡಬೇಕು, SDPI ಅನ್ನೋದು ಸಮಾಜಘಾತುಕ ಶಕ್ತಿ, ಅದು ದೇಶದ್ರೋಹಿಗಳಿಗೆ ಬೆಂಬಲ ಕೊಡ್ತಾ ಇದೆ ಅನ್ನೋದನ್ನ ಕಾಂಗ್ರೆಸ್ ಒಂದು ಕಡೆಯಲ್ಲಿ ಇಡೀ ದೇಶಾದ್ಯಂತ ಹೇಳ್ತಾ ಇದೆ. ಈಚೆ ಕಡೆಯಲ್ಲಿ ಅಧಿಕಾರಕ್ಕೋಸ್ಕರ, ಒಂದು ಪಂಚಾಯತ್ ಆಡಳಿತಕ್ಕೋಸ್ಕರ, ವ್ಯವಸ್ಥೆಗಳಿಗೋಸ್ಕರ, ಲಾಭಕ್ಕೋಸ್ಕರ ತಾನು ಯಾವ ಸಂಘಟನೆಯನ್ನು ನಿಷೇಧ ಮಾಡಬೇಕು ಅಂತ ಹೇಳ್ತಿದೆ, ಅದ್ರ ಜೊತೆಗೆ ಒಂದು ಅನೈತಿಕ ಸಂಬಂಧವನ್ನು ಏರ್ಪಡಿಸಿಕೊಳ್ತದೆ. ಅಂದ್ರೆ ಒಂದು ಅಧಿಕಾರ ಬರಬೇಕು ಅಂತೇಳಿ ಹೇಳುವಾಗ ಯಾವುದೇ ತನ್ನ ಸೈದ್ಧಾಂತಿಕತೆಯನ್ನ ಮಾರಾಟ ಮಾಡಿ ಅಧಿಕಾರ ಮಾತ್ರ ಮುಖ್ಯ ಅನ್ನುವಂಥದ್ದನ್ನ ಕಾಂಗ್ರೆಸ್ ತೋರಿಸಿಕೊಳ್ತಾ ಇದೆ. SDPI ಅನ್ನುವಂಥದ್ದು ಕಾಂಗ್ರೆಸ್ಸಿನ ನಾಶಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದು ಸ್ವತಃ ಕಾಂಗ್ರೆಸ್ಸಿಗೂ ಗೊತ್ತಿದೆ. ಕಾಂಗ್ರೆಸ್ ಸ್ವಾತಂತ್ರ್ಯ ನಂತರದಿಂದ ಇಲ್ಲಿಯವರೆಗೆ ಮುಸ್ಲಿಂ ತುಷ್ಟೀಕರಣ ನೀತಿಯನ್ನ ಮಾಡಿಕೊಂಡು ಒಂದು ಕಡೆಯಲ್ಲಿ ಸೆಕ್ಯುಲರ್ ದೇಶ, ಎಲ್ಲರೂ ಸಮಾನರು ಅನ್ನುವಂಥ ಕಾನೂನನ್ನು ಹೇಳ್ತಾ ಬಂದು ತನಗೂ ಓಟ್ ಬೇಕಾದಾಗ ಮುಸ್ಲಿಮ್ಸ್ ಓಟ್ ಬೇಕು ಅನ್ನುವ ಕಾರಣಕ್ಕೋಸ್ಕರ ವಿಪರೀತ ತುಷ್ಟೀಕರಣವನ್ನು ಮಾಡಿ ಹಿಂದೂಗಳ ವ್ಯವಸ್ಥೆಗಳನ್ನ ಕಟ್ ಮಾಡಿ ತುಂಡು ಮಾಡಿ ಅವರಿಗೆ ಒದಗಿಸ್ತಾ ಆ ಅನ್ಯಾಯವನ್ನು ಮಾಡ್ತಾ ಬಂದಂತ ಕಾಂಗ್ರೆಸ್ ಪುನಃ ಈ ಉದಾಹರಣೆಯನ್ನು ಇಲ್ಲಿಯೂ ಸಹಿತ ತೋರಿಸಿಕೊಂಡಿದೆ. ಒಂದು ಅಧಿಕಾರ ಹಿಡಿಲಿಕ್ಕೋಸ್ಕರ ಹಿಂದೂಗಳಿಗೆ ಎಷ್ಟು ಬೇಜಾರಾದ್ರೂ ಅಡ್ಡಿಲ್ಲ, ಹಿಂದೂಗಳ ಭಾವನೆಗಳಿಗೆ ಎಷ್ಟು ತೊಂದರೆ ಆದ್ರೂ ಅಡ್ಡಿಲ್ಲ, ಹಿಂದೂಗಳ ವ್ಯವಸ್ಥೆಗಳಿಗೆ ಎಷ್ಟು ತೊಂದರೆ ಆದ್ರೂ ಅಡ್ಡಿಲ್ಲ, ತನಗೆ ಮಾತ್ರ ಆಡಳಿತ ಅನ್ನುವುದನ್ನ ಮತ್ತೆ ಮತ್ತೆ ತೋರಿಸಿಕೊಂಡಿದೆ. ಇಲ್ಲಿ ಸಹಿತ ಹಾಗೆ ಆಗಿದೆ. ವಿರೋಧ ಪಕ್ಷದಂತಿದ್ದಂತ ಕಾಂಗ್ರೆಸ್ SDPI ಆಡಳಿತ ಹಿಡಿಯೋದಕ್ಕೋಸ್ಕರ ಮುಸಲ್ಮಾನರ ಭಾವನೆಗಳಿಗೆ ಬೆಲೆ ಕೊಡದೆ ತಾನೇ ಒಂದು ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡು ಆ ನಂತರ ಅವ್ರು ಹೇಳಿದ ರೀತಿ ಎಲ್ಲ ಭಕ್ತ, ಅವ್ರ ಉಪಾಧ್ಯಕ್ಷ ಕೇಳಿದ್ರು ತಾವು ಕೊಡ್ತೇವೆ, ಅವ್ರು ನಮಾಜ್ ಮಾಡ್ಲಿಕ್ಕೆ ಕೇಳಿದ್ರು ಕೊಡ್ತೇವೆ, ಸರ್ಕಾರ ಕಟ್ಟಡ ಬಿಟ್ಕೊಡ್ಬೇಕಂದ್ರೂ ಕೊಡ್ತೇವೆ. ಯಾಕಂದ್ರೆ ಆ ರೀತಿ ಮೈತ್ರಿ ಮಾಡ್ಕೊಂಡು ಬಿಟ್ಟಿದ್ದಾರೆ, ಅವ್ರಿಗೆ ಬೇರೆ ದಾರಿ ಇಲ್ಲ. ಈಗ ಇನ್ನು ಮುಂದೆ ಇಲ್ಲಿ ನಿಧಾನಕ್ಕೆ ಯಾವುದೇ ತೊಂದರೆಗಳಾಗ್ತಾ ಬಂದ್ರು ಯಾವುದನ್ನು ಕೇಳಲಾಗದ ಮೂಕ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ. ಈ ಅಧಿಕಾರಶಾಹಿ ಮನಸ್ಥಿತಿ, ತನ್ನ ಎಲ್ಲಾ ಸ್ವಾತಂತ್ರ್ಯವನ್ನ ಮಾರ್ಕೊಂಡು ಅಧಿಕಾರ ಪಡ್ಕೊಳ್ಳುವಂತ ಕಾಂಗ್ರೆಸ್ಸಿನ ಹಣೆ ಬರಕ್ಕೆ ನಾವಿಲ್ಲಿ ಧಿಕ್ಕಾರವನ್ನು ಹೇಳ್ತಾ ಇದ್ದೇವೆ. ತನಗೊಂದು ಸಿದ್ಧಾಂತ, ತನಗೊಂದು ಪಾಲಿಸಿ, ತನಗೊಂದು ಯೋಜನೆ ಅಂತಿಲ್ದೆ ಅಧಿಕಾರಕ್ಕೋಸ್ಕರ ಯಾವಂತಕ್ಕೂ ಇಳಿಯುವಂತ ಕಾಂಗ್ರೆಸ್ಸಿಗೆ ನಾವೀಗ ಧಿಕ್ಕಾರವನ್ನು ಹೇಳ್ತಾ ಇದ್ದೇವೆ. ಹಾಗಾಗಿ ಗಂಗೊಳ್ಳಿಯ ನಾಗರಿಕರು, ಸಂಘಟನೆಗಳು ಎಲ್ಲರದ್ದು ಯೋಚನೆಯನ್ನು ಕೇಳಿದ್ರೆ ಸರ್ಕಾರಿ ವ್ಯವಸ್ಥೆ ಅದು ಸರ್ಕಾರಿ, ನಾವು ಅಲ್ಲಿ ಏನು ಮಾಡುವುದಿಲ್ಲ, ಉಳಿದವರು ಏನು ಮಾಡಬಾರ್ದು. ಅದು ಇರುವುದು ಸಾರ್ವಜನಿಕ ವ್ಯವಸ್ಥೆಗೋಸ್ಕರ. ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಒಳಗಡೆ ಹೋಗಿ ನಾವು ನಮಾಜ್ ಮಾಡ್ತೇವೆ ಅಂತೇಳಿ ಆದ್ರೆ ಮತ್ತೆ ಮಸೀದಿಯಲ್ಲಿ ಹೋಗಿ ಮಾಡೋದು, ಅಲ್ಲೇನು ಸರ್ಕಾರಿ ಕೆಲಸ ಮಾಡೋದು? ಅಲ್ಲಿ ಯಾರ್ಯಾರು ಎಲ್ಲಿ ಏನೇನು ಮಾಡಬೇಕು ಅಲ್ಲಲ್ಲೇ ಮಾಡಬೇಕು. ಇದು ಇರುವಂಥದ್ದು ಸಾರ್ವಜನಿಕ ಕಟ್ಟಡ, ಸರ್ಕಾರಿ ಕಟ್ಟಡ, ಜನರ ವ್ಯವಸ್ಥೆಗೋಸ್ಕರ ಇರುವುದು. ಆದ್ರೆ ತನ್ನ ಮೂಕ ಪ್ರೇಕ್ಷಕ ಪರಿಸ್ಥಿತಿ, ದಯನೀಯ ಪರಿಸ್ಥಿತಿ ಕಾಂಗ್ರೆಸ್ಸಿಗೆ ಹೀಗಾಗ್ತಾ ಉಂಟು, ಹೇಳಲಿಕ್ಕೆ ನಾಲಿಗೆ ಇಲ್ಲ. ಆದ್ರೆ ಗಂಗೊಳ್ಳಿಯ ಸಮಾಜ ಅದನ್ನ ಸಹಿಸುವುದಿಲ್ಲ, ಹಿಂದೂ ಸಮಾಜ ಅದನ್ನ ಸಹಿಸುವುದಿಲ್ಲ. ನೀವು ಯಾವ ಹಂತಕ್ಕಾದ್ರೂ ಹೋಗ್ಬೋದು ಅಧಿಕಾರಕ್ಕೋಸ್ಕರ, ಆದ್ರೆ ಅಂತ ದುಸ್ಥಿತಿಗೋಸ್ಕರ ಬೇಕಿದ್ರೆ ಅಧಿಕಾರವನ್ನು ಬೇಕಿದ್ರೆ ಬಿಡ್ತೇವೆ. ಇದು ಹಿಂದೂ ಸಂಘಟನೆ, ಗಂಗೊಳ್ಳಿಯ ಸಮಾಜ ನಾಗರಿಕರ ವ್ಯವಸ್ಥೆ ಇದು. ಹಾಗಾಗಿ ಅಧಿಕಾರಕ್ಕೋಸ್ಕರ ತನ್ನ ಮಾರ್ಕೊಳ್ಳುವ ಕಾಂಗ್ರೆಸ್ ಒಂದ್ ಕಡೆ ಆದ್ರೆ ಅಧಿಕಾರ ಬೇಕಿದ್ರೆ ಬಿಡ್ತೇವೆ, ನಮ್ಮ ಸಿದ್ಧಾಂತ ಏನಿದೆ ನಾವು ಬಿಡುವುದಿಲ್ಲ ಅನ್ನುವಂಥದ್ದು ನಮ್ಮ ಪ್ರತಿಭಟನೆ ಉದ್ದೇಶ ಆಗಿದೆ. ಹಾಗಾಗಿ